ನಮಸ್ಕಾರ. ಬೆಂಗಳೂರು ಭಾನುವಾರ ಎರಡಕ್ಕೂ ನಂಟು ಜಾಸ್ತಿ ಇರುತ್ತೆ. ಯಾರೇ ಆಗಲಿ, ಯಾವುದೇ ಭಾನುವಾರ ಆಗಿರಲಿ, ಎಲ್ಲಾದರೂ ಒಂದು ಕಡೆ ಹೋಗೋದು, ತಿರ್ಗೋದು, ತಿನ್ನೋದು ಅಥವಾ ಇವೆಂಟ್ನ ನೋಡ್ಕೊಂಬರೋದು, ಒಂದಷ್ಟು ಹಣ ಖರ್ಚು ಮಾಡ್ಕೊಂಬರೋ ಅಭ್ಯಾಸ ಇದ್ದೇ ಇರುತ್ತೆ. ಅದು ತಪ್ಪಲ್ಲ. ಏನಾದರೂ ಒಂದು ಆಕ್ಟಿವಿಟಿ ಇರಲೇಬೇಕು. ಭಾನುವಾರ ಮನಸ್ಸಿಗೆ ರಿಲ್ಯಾಕ್ಸ್ ಆಗಬೇಕು, ಒಂದಷ್ಟು ಯೋಚನೆಗಳಿಂದ ಈ ಪ್ಲಾನ್ಗಳನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಸರಿಯಾಗಿ ಕೂಡ ಬೆಂಗಳೂರಲ್ಲಿ ಅದೇ ರೀತಿ ಜನರಿಗೆ ಬೇಕಾಗಿರುವಂತಹ ಈವೆಂಟ್ ಕೂಡ ನಡೀತಾ ಇರುತ್ತೆ. ಸೊ ಇದೇ ರೀತಿಯಾಗಿ JKVK ಏನು 3 ದಿನ ಮೇಲೆ ನಡೀತು. ಸಾಕಷ್ಟು ಜನಸಂಖ್ಯೆ ಹೋಗಿದ್ರು. ಒಟ್ಟಾರೆ 57 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಅಂತ ವರದಿಯಾಗಿತ್ತು. 4 ಕೋಟಿ ವ್ಯವಹಾರ ನಡೆದಿದೆ ಅಂತ. ಓಕೆ, ಏನೇ ಇರಲಿ, ನಮ್ಮಂಥವ್ರಿಗೆ ಕೃಷಿ ಬಗ್ಗೆ ನಾಲೆಡ್ಜ್ ಇಲ್ಲ. ಕೃಷಿ ಅಂದರೆ ಏನು, ಅದು ಹೇಗೆ ಮಾಡ್ತಾರೆ, ಭೂಮಿ, ನೆಲ, ಮಣ್ಣು ಹುಟ್ಟತ್ತೆ, ಬೆಳೆಯುತ್ತೆ, ಬೆಳೆಸ್ತಾರೆ, ಮಾಡ್ತಾರೆ, ಇದಿಷ್ಟೇ ಕಾನ್ಸೆಪ್ಟ್ ಗೊತ್ತು. ಆದರೆ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೆಲ್ಲ ಬೇಕು, ಎಷ್ಟೆಲ್ಲ ವೈವಿಧ್ಯಮಯ ಪದಾರ್ಥಗಳಿದೆ, ಆಹಾರಗಳಿದೆ, ಗಿಡ, ಸಸಿ, ಇದು ನಿಮಗೂ ಇಷ್ಟ ಇದ್ರೆ ತಗೊಂಡೋಗಿ ಮನೇಲಿ ಹಾಕಿ ಅನ್ನೋ ರೀತಿ ಇಲ್ಲಿ ಮಾಹಿತಿ ಕಡಿಮೆ ಇತ್ತು, ಆದರೆ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಇತ್ತು. ಒಟ್ಟಾರೆ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಕೊಂಡ್ಕೊಳ್ಳೋದಕ್ಕೆ ಒಂದು ವೇದಿಕೆ, ಗ್ರಾಹಕರ ವೇದಿಕೆ ಏನಿರುತ್ತೆ ಕೊಂಡ್ಕೊಳ್ಳೋರಿಗೆ ಅಂತ, ಆ ರೀತಿ. ಆ್ಯಂಡ್ ಕೆಲವೊಬ್ರು ಯಾರು ಕೃಷಿ ಮಾಡದೇ ಇರೋರು, ಅಲ್ಲದೆ ಇರೋರು ಇರ್ತಾರೆ, ಅವರು ಆದಷ್ಟು ಇನ್ಫಾರ್ಮೇಶನ್ ಅನ್ನು ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರು. ಇದು ಏನು